ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇವಳು ನನ್ನಿಂದ ತುಂಬಾ ಅಂದ್ರೆ ತುಂಬಾ ವನವಾಸ ಅನುಭವಿಸಿದಾಳೆ. ಅದಕ್ಕೆ ಇವಳೀಗ ಈ ನಿರ್ಧಾರಕ್ಕೆ ಬಂದಿದ್ದಾಳೆ. ಇವಳದೇನು ತಪ್ಪಿಲ್ಲ. ಆದರೆ ಈ ಎಲ್ಲ ಸಮಸ್ಯೆಗಳಿಗೂ ವಿಚ್ಛೇದನ ಒಂದೇ ಪರಿಹಾರ ಅಲ್ಲ ಅಲ್ವಾ? ಕೂತು ಮಾತಾಡಿ ಬಗೆಹರಿಸ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸಾಧ್ಯ ಇಲ್ಲ. ಇನ್ನು ನಿನ್ನ ಹತ್ರ ಕೂತು ಮಾತಾಡೋ ಅಂತದ್ ಏನೂ ಇಲ್ಲ. ಒಂದು ಹೆಣ್ಣು ಎಲ್ಲದನ್ನು ಸಹಿಸ್ಕೊತಾಳೆ. ಸಮಾಜದ ನಿಂದನೆ, ಮನೆಯವರ ಧೋರಣೆ, ಕಿತ್ತಾಟ, ಜಗಳ ಎಲ್ಲ. ಅದೇ ತಾನ್ ಪ್ರೀತಿಸಿರೋ ಗಂಡನಿಂದ ಪ್ರೀತಿ ನಿರೀಕ್ಷೆ ಮಾಡಿ ಅದು ಸಿಗದೆ ಹೋದಾಗ ಅವಳು ಮನ್ಸೆ ಹೊಡೆದೋಗುತ್ತೆ. ಅದನ್ ಮಾತ್ರ ಅವಳ ಕೈಲಿ ಯಾವತ್ತೂ ಸಹಿಸ್ಕೊಳಕ್ಕಾಗೋದಿಲ್ಲ. ಒಬ್ರು ನಿಮ್ಮೇಲೆ ಕುರುಡು ಪ್ರೀತಿ ಇಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇದೆ ಅಂತ ಅರ್ಥ. ಅವ್ರನ್ನ ಯಾವತ್ತೂ ಕುರುಡು ಅಂತ ಹೇಳಿ ಅರ್ಥ ಮಾಡಿಸ್ಬೇಡಿ. ಅವತ್ತು ಅವರಿದ್ದು ಸತ್ತ ಹಾಗೆ. ನನ್ಗೀಗಾಗ್ಲೇ ಒಬ್ರು ನನ್ ಪ್ರೀತಿನ ಕುರುಡು ಅಂತ ಅರ್ಥ ಮಾಡಿಸಿದ್ದಾಯ್ತು. ನನ್ನ ಪ್ರೀತಿ ಸತ್ತು ಆಯ್ತು. ನನ್ನ ಇವರ ನಡುವೆ ಇನ್ನೇನು ಉಳಿದಿಲ್ಲ. ನನಗೆ ವಿಚ್ಛೇದನ ಬೇಕು ಅಂದ್ರೆ ಬೇಕು ಅಷ್ಟೇ. ನಾನಿಲ್ಲಿ ಬಂದಿರೋದು ವಿಚ್ಛೇದನ ಪಡೆಯಕ್ಕೆ. ಅದಿಲ್ ಸಿಗತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ. ಮತ್ತೆ ಈ ಮನುಷ್ಯನ ಜೊತೆ ಸಮಸ್ಯೆನ ಬಗೆಹರಿಸ್ಕೊಂಡು ಸಂಸಾರ ಮಾಡೋದಕ್ಕಲ್ಲ. ಅಕಸ್ಮಾತ್ ವಿಚ್ಛೇದನ ಇಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಅದೆಲ್ಲಿ ತಗೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು ಜ್ಯೋತಿ, ನಾನು ಈ ಮಾತು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಲಕ್ಷ್ಮೀ ಮಾತೆ ಸೃಷ್ಟಿಯಲ್ಲಿ ಧನದ ಸಂಚಾರ ಮಾಡಿದ್ಮೇಲೆ ತನ್ನ ವೃತ್ತಿ ಧರ್ಮನ ಮುಗಿಸಿ ಮಹಾವಿಷ್ಣುವಿನ ಪಾದ ಸೇವೆ ಮಾಡ್ತಾಳೆ. ಅವಳು ಯಾವತ್ತಾದ್ರೂ ನಾನು ಯಾಕೆ ನನ್ನ ಗಂಡನ ಪಾದ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡಿದಾಳ? ಇಲ್ಲ ಅಲ್ವಾ? ಯಾಕೆ ಹೇಳು? ಅವ್ರಿಗೆ ಅವ್ರ ಪತ್ನಿ ಧರ್ಮದ ಅರಿವಿದೆ. ಲೋಕದ ಭಾರ ಅವ್ರ ಮೇಲಿದೆ ಅಂತ ಅರಿವಿದೆ. ವಿಷ್ಣು ದೇವರ ಮೇಲೆ ಕೋಪ ಮಾಡ್ಕೊಂಡು ದೂರ ಆದ್ರೂ ಅವ್ರ ಎದೆಲಿ ಜಾಗ ಪಡೆಯೋಷ್ಟು ಪ್ರೀತಿನೂ ಇದೆ. ಹಾಗೆ ಒಬ್ಬ ಗಂಡಸಿನ ಮೇಲೆ ಸಂಸಾರದ ಭಾರ ಇರುತ್ತೆ. ಅವರಿಂದ ತಪ್ಪಾದ್ರೂ ಅದನ್ನ ಮರೆತು ಕ್ಷಮಿಸಿ ಒಂದಾಗಿ ಬಾಳ್ಬೇಕು ಅನ್ನೋ ಅರ್ಥ ಆ ಮಾತೆ ಮಹಾಲಕ್ಷ್ಮಿ ಈ ಪ್ರಪಂಚಕ್ಕೆ ಹೇಳಿದ್ದಾರೆ. ನೋಡು, ನಿನ್ ಗಂಡನೂ ತಪ್ಪು ಮಾಡಿದ್ದಾರೆ, ಅದನ್ನ ಅವ್ರು ಒಪ್ಕೊಂಡಿದ್ದಾರೆ. ನಿನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನೀನ್ ಯಾಕೆ ಅವ್ರಿಗೊಂದು ಅವಕಾಶ ಕೊಡಬಾರ್ದು? ಅವಕಾಶ ಅದನ್ನ ಕೊಟ್ಟು ಸಾಕಾಗೋಗಿದೆ. ಅವ್ರಿಗೆ ಅವ್ರ ತಂಗಿ ಬಿಟ್ರೆ ಇನ್ಯಾರು ಮುಖ್ಯ ಅಲ್ಲ. ನೀನ್ ಅವರನ್ನ ಕ್ಷಮಿಸಿ ಮತ್ತೆ ಒಂದಾಗೋದಾದ್ರೆ ಅವ್ರ ತಂಗಿ ಅವರಿಂದ ದೂರ ಆಗ್ತಾರೆ.